ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಅಂತ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಮಂಗಳಕರವಾದಂಥ ದಿನದ ವಿಶೇಷತೆ ಏನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ದ್ವಾದಶಿ ತಿಥಿ, ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಮಂಗಳವಾರ ದಿವಸ ಸಾಮಾನ್ಯವಾಗಿ ನಾವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು, ಗೌರಿ ಪ್ರಾರ್ಥನೆಯನ್ನು, ಅಮ್ಮನವ್ರ ಪ್ರಾರ್ಥನೆಯನ್ನೆಲ್ಲ ಮಾಡ್ತೀವಿ. ವಸ್ತುತಃ ಮಂಗಳವಾರ ಕುಜನ ಆರಾಧನೆಯನ್ನು, ಗ್ರಹಗಳಲ್ಲಿ ಅತಿ ಉಗ್ರಗ್ರಹನಾಗಿರತಕ್ಕಂಥವನು, ಅವನು ಭೂಮಿಪುತ್ರ, ಭೂಮಿಗೆ ಮಗನಾಗಿ ಹುಟ್ಟಿದಂಥವನು ಕುಜ. ಕು ಅಂದರೆ ಭೂಮಿ, ಜ ಅಂದರೆ ಜನಿಸಿದಂಥವನು. ಭೂಮಿಗೆ ಹುಟ್ಟಿದವನು ಕುಜ. ಅದು ಶಿವನ ತೇಜಸ್ಸು, ಅವನ ಬೆವರಹನಿ ಅಂತ ಕೆಲವು ಕಥೆಗಳು ಹೇಳುತ್ತೆ. ಅದು ಭೂಮಿ ಮೇಲೆ ಬಿದ್ದು ಅಂಧಕಾಸುರನ ಸಂಹಾರ ಕಾಲದಲ್ಲಿ ಶಿವ ಅವನ ಆಯುಧ ತ್ರಿಶೂಲ ಅದನ್ನು ಹಿಡಿದು ಹೊರಟಾಗ ಆ ಆವೇಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವನ ಶಿವನ ಹಣೆಯಿಂದ ಬೆವರು ಬಿದ್ದು ಭೂಮಿ ಅವಳು ಶಿವನ ಆ ಬೆವರಿಗೇ ಪ್ರಸವ ಆಗೋಯಿತು ಅಂತ ಹೇಳುತ್ತೆ ಕಥೆ. ಆ ರೀತಿಯಲ್ಲಿ ಹುಟ್ಟಿದಂಥವನು ಕುಜ. ಉಗ್ರ ಸ್ವಭಾವ. ಆ ಸಂದರ್ಭದಲ್ಲಿ ಹುಟ್ಟಿದಂಥ ಮಕ್ಕಳು ಹೇಗಿರ್ತಾರೆ? ಉಗ್ರವಾಗೇ ಇರ್ತಾರೆ. ಸಹಜ ಅಲ್ವಾ? ಯಾವತ್ತೂ ದಾಂಪತ್ಯದಲ್ಲಿ ಆ ಇಬ್ಬರಲ್ಲೂ ಸಾಮರಸ್ಯ, ಹಾಲು ಜೇನಿನ ಹಾಗಿರಬೇಕು. ಹಾಗಿದ್ದಾಗ ಸತ್ಪುತ್ರ. ಅದಕ್ಕಾಗಿ ತಪಸ್ಸು ಮಾಡಬೇಕು. ನಾವು ಎಷ್ಟೋ ಋಷಿ ಮುನಿಗಳ ಅಥವಾ ಸಂತರ ಸಾಧುಗಳ ಜೀವನ ಚರಿತ್ರೆಯನ್ನು ನೋಡಿದಾಗ ಎಲ್ಲ ತಂದೆ ತಾಯಿಗಳು ತಪಸ್ಸನ್ನು ಮಾಡಿರ್ತಾರೆ. ತುಂಬ ದೀರ್ಘ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸತ್ಪುತ್ರನನ್ನು ಪಡೆದಿರ್ತಾರೆ. ಹಾಗೆ ಹುಟ್ಟಿದ್ರೆ ಒಂದು ರೀತಿಯಲ್ಲಿ ಒಳ್ಳೆ ಸತ್ಯವಂತರು, ಶೀಲವಂತರು ಹುಟ್ಟುತ್ತಾರೆ. ಯಾವಾಗ ಬೇಡದ ಸಂಘ ಏರ್ಪಾಡಾಗುತ್ತೆ ಆಗೆಲ್ಲ ಕೆಟ್ಟ ಸಂತಾನವೇ ಹುಟ್ಟುತ್ತೆ. ಇದಕ್ಕೆ ನಾವು ಹಿರಣ್ಯಕಶ್ಯಪುವಿನ ಕಥೆಯನ್ನು ನೋಡ್ತೀವಿ. ಈ ಥರದ್ದು ಎಷ್ಟೋಗಿದೆ. ಅಲ್ಲೂ ಹಾಗೆ ತಾನೆ. ಆ ಕೈಕಸಿ ಬೇಡ, ಇದು ಒಳ್ಳೆ ಕಾಲ ಅಲ್ಲ ಅಂದಾಗ ಹಠ ಮಾಡಿದ್ಲು. ಇಲ್ಲ, ಈ ಪ್ರದೋಷ ಕಾಲದಲ್ಲಿ ನನಗೆ ಸಂತಾನ ಬೇಕು ನಿನ್ನಿಂದ ಅಂತ. ಆಯಿತು, ಅವನೇ ರಾವಣ. ಹೀಗೆ ಕಾಲ ಮತ್ತು ಇಬ್ಬರ ಮನೋಧರ್ಮ ಬಹಳ ಮುಖ್ಯ. ಹಾಗೆ ಶಿವನು ಯಾವುದೋ ಯುದ್ಧದಲ್ಲಿದ್ದಾಗ ಆದಂತಹ ಸಂತಾನ. ಹಾಗಾಗಿ ಕುಜನಿಗೂ ಅಂಥದ್ದೊಂದು ಉಗ್ರತೆ ಬಂದುಬಿಟ್ಟಿದೆ. ಕ್ರೂರದೃಕ್ ಅಂತಲೇ ಕರೀತಕ್ಕಂಥದ್ದು. ಕ್ರೂರದೃಕ್ ತರುಣಮೂರ್ತಿ. ಆದರೆ ಆ ಯೌವನ ಅಂತಕ್ಕಂಥದ್ದಿದೆ. ಸದಾ ತರುಣರಾಗಿರ್ತಾರೆ. ಕುಜ ಜಾತಕದಲ್ಲಿ ಚೆನ್ನಾಗಿದ್ದರೆ ಅವರೊಂಥರ ನೋಡಿ, ಈ ಪೊಲೀಸ್ ಆಫೀಸರ್ಸು, ಮಿಲ್ಟ್ರಿಲಿರ್ತಕ್ಕಂಥವ್ರು ನೋಡಿ, ಸಾಮಾನ್ಯ ಕುಜ ಚೆನ್ನಾಗಿರ್ತಾರೆ. ಅವ್ರಿಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತಾರೆ ಅವರು. ವಯಸ್ಸಾಗೋದೇ ಗೊತ್ತಾಗೋದಿಲ್ಲ. ಅದು ಕುಜನ ಪ್ರಭಾವ. ಆಮೇಲೆ ಉದಾರ ಮನಸ್ಸು ಇರುತ್ತೆ ಅವರಿಗೆ. ಏನಾದರೂ ಕೊಟ್ಟರೆ ಅಷ್ಟು ಇಷ್ಟಲ್ಲ, ತಗೋ, ಧಾರಾಳವಾಗಿ ಕೊಡ್ತಕ್ಕಂಥದ್ದು ಆ ಮನಸ್ಸು ಅವರಿಗೆ ಇರುತ್ತೆ. ಶಿವನ ಪುತ್ರನಿಗೆ ಸಾಮಾನ್ಯವಾಗಿ ನಮ್ಮಂಥವ್ರು ವಿಚಾರ ಬಿಟ್ಟಾಕಿ. ಯಾಕೆಂದರೆ ನಮಗೆ ಮಿತಿ ಬಹಳ ಕಡಿಮೆ. ಶಿವ ಅವನು ಉಗ್ರನಾಗಿರಲಿ, ಅವನು ಶಾಂತನಾಗಿರಲಿ, ಅವನಿಗೆ ಅವನದೇ ಆದ ಮಹಿಮೆ ಇದೆಯಲ್ಲ. ಹೀಗಾಗಿ ಶಿವನ ಪುತ್ರ ಅನ್ನೋ ಆ ಪಟ್ಟವೇ ಕುಜನಿಗೆ ಆ ನವಗ್ರಹ ಪಟ್ಟವನ್ನು ತಂದು ಕೊಟ್ಟಿದೆಯಲ್ಲ. ಹಾಗಾಗಿ ದೇವತಾ ಸ್ಥಾನದಲ್ಲಿ ಕೂತಿದ್ದಾನೆ. ಈ ದಿವಸ ನಾವು ಪ್ರಾರ್ಥನೆ ಮಾಡ್ತೀವಿ. ಕುಜ ಅಂದರೆ ಭಯದ ಜೊತೆಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಇಂಥ ಕುಜನನ್ನು ಈ ದಿವಸ ನಾವು ಸ್ಮರಿಸೋಣ. ನಮ್ಮ ಉಗ್ರತೆಯನ್ನು, ನಮ್ಮ ಕೋಪವನ್ನು, ನಮ್ಮ ತಾಪವನ್ನೆಲ್ಲ ಅಳಿಸಿ ಹಾಕಿ ನಿನ್ನಲ್ಲೇ ಇಟ್ಟುಕೊಳ್ಳಪ್ಪ, ಅದು ಶಿವನ ಅನುಗ್ರಹದಿಂದ ನಿನಗೆ ಬಂದಿದೆ, ನಿನಗೆ ಶೋಭೆ. ಅದು ದೊಡ್ಡವರಿಗೆ ಉಗ್ರವು ಶಾಂತವು ಎರಡೂ ಶೋಭೆ. ಯಾಕೆಂದರೆ ಅವರಿಗೆ ನಿಗ್ರಹ ಅನುಗ್ರಹ ಶಕ್ತಿ ಇರುತ್ತೆ. ಅವರಿಗೆ ಯಾವ ಸಂದರ್ಭದಲ್ಲಿ ಹಾಗಿರಬೇಕು, ಯಾವ ಸಂದರ್ಭದಲ್ಲಿ ಉದಾರವಾಗಿರಬೇಕು ಅದು ಗೊತ್ತಿದೆ ಅವರಿಗೆ.
ಹಾಗಾಗಿ ಆ ಸ್ಥಾನಕ್ಕೆ ಹೋಗಿದ್ದಾರೆ ಅವರು. ಆದರೆ ನಮಗೆ ಆ ಯೋಗ್ಯತೆ ಖಂಡಿತ ಇಲ್ಲ. ಹೀಗಾಗಿ ಈ ಉಗ್ರ ತಾಪಸ್ಸು ಇವುಗಳನ್ನೆಲ್ಲ ನೀನೇ ಇಟ್ಕೊಂಡ್ಬಿಡು ಸ್ವಾಮಿ, ನನಗೆ ನಿನ್ನಲ್ಲಿರ್ತಕ್ಕಂಥ ಆ ಉದಾರತೆ, ಆ ಯೌವನತೆ ಇವುಗಳನ್ನು ಮಾತ್ರ ಕರುಣಿಸು ಅಂತ ಹೇಳಿ ಕುಜನನ್ನು ಪ್ರಾರ್ಥನೆ ಮಾಡಬೇಕು. ಹೇಗೆ ಪ್ರಾರ್ಥಿಸೋದು? ಕುಜನ ಜಪಾದಿಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು. ಕುಜನ ಮಂತ್ರಿಗಳು ತುಂಬ ಚೆನ್ನಾಗಿದೆ. ಅಗ್ನಿರ್ಮೂರ್ಧಾದಿವ ಕಕುತ್ಪತಿ ಪೃಥಿವ್ಯಾ ಅಯಂ ಅಪಾಗುಂ ರೇತಾಗುಂ ಸಿಜಿನ್ಮತಿ ಸ್ಯೋನಾ ಪೃಥಿವೀ ಭವಾನೃಕ್ಷರ ನಿವೇಶನಿ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಮಂತ್ರ ಕೇಳ್ತಾ ಇದ್ದರೆ ಕೇಳೋಣ ಅನಿಸುತ್ತೆ. ಆ ಮಂತ್ರಗಳನ್ನು ಹೇಳಿಕೊಂಡ್ರೆ ನಮಗೆ ಆ ಉಗ್ರತೆ ಖಂಡಿತ ಬರೋದಿಲ್ಲ. ಎಷ್ಟೋ ಜನ ಜಾತಕದಲ್ಲಿ ದೋಷ, ಕುಜದೋಷ, ಮತ್ತೊಂದು ಭಯ ಪಡಬೇಕಾಗಿಲ್ಲ. ಇಂಥ ಮಂತ್ರಗಳ ಕೇಳ್ಮೆ ಅಥವಾ ಇಂಥ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಅವುಗಳಿಂದ ಕುಜದೋಷ ಅಂತಕ್ಕಂಥದ್ದು ನಿವಾರಣೆಯಾಗುತ್ತೆ, ಕುಜನ ಅನುಗ್ರಹ ಉಂಟಾಗುತ್ತೆ. ಈ ಮಂಗಳವಾರ ಅಂಥದ್ದೊಂದು ಪ್ರಯತ್ನ ಮಾಡೋಣ. ಶಾಸ್ತ್ರಗಳೇ, ನಾವು ಕುಜನ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ. ಕುಜ ಅಂದರೆ ಕುಜ ದೋಷ ಇದೆ, ಜಾತಕದಲ್ಲಿ ಹಾಗಿದೆ ಹೀಗಿದೆ ಅನ್ನೋದನ್ನು ಕೇಳಿದ್ವಿ. ಆದರೆ ಕುಜ ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರ್ತಾನೆ, ನಮ್ಮ ಜಾತಕದಲ್ಲಿ ಕುಜ ಚೆನ್ನಾಗಿದ್ದರೆ ನಾವು ಹೇಗಿರ್ತೀವಿ, ಅದರ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರ. ಜೊತೆಗೆ ಕುಜನ ದೋಷ ಇದ್ದರೆ ಅದಕ್ಕೆ ಪರಿಹಾರವನ್ನು ಕೂಡ ಯಾವ ರೀತಿ ಮಾಡಬೇಕು, ಮಂತ್ರ ಪಠಣೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರ ಶಾಸ್ತ್ರಿಗಳೇ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಸಂದೇಶವನ್ನು ಬಸವನ ಬಾಗೇವಾಡಿಯಿಂದ ಚಂದ್ರಶೇಖರ್ ಅವರು ಕಳಿಸಿದ್ದಾರೆ. ಚಂದ್ರಶೇಖರ್ ಅವರ ಜನ್ಮ ದಿನಾಂಕ 2/5/1989. ಹುಟ್ಟಿದ ಸಮಯ ಮಧ್ಯಾಹ್ನ 12:30. ಆರ್ಥಿಕ ಸಮಸ್ಯೆ ಇದೆ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ. ಚಂದ್ರಶೇಖರ್ ಅವರ ಪ್ರಶ್ನೆ ಅದು ಹಣಕಾಸಿನ ಸಮಸ್ಯೆ ಇದೆ ಅಲ್ವಾ? ಹೌದು ಶಾಸ್ತ್ರಿ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಧನಾಧಿಪತಿಯಾಗಿರ್ತಕ್ಕಂಥ ರವಿ ನಿಮ್ಮ ಜಾತಕದಲ್ಲಿ ನಿಜವಾಗಿಯೂ ಉಚ್ಚಸ್ಥಾನದಲ್ಲಿದ್ದಾನೆ. ಉಚ್ಚಸ್ಥಾನದಲ್ಲಿದ್ದಾಗ ಗ್ರಹಗಳು ಸಹಜವಾಗಿ ಏನು ಫಲ ಕೊಡುತ್ತೆ? ಉಚ್ಚದಲ್ಲಿದ್ದಾಗ ಸ್ವಚ್ಛೆ ಪೂರ್ಣ ಫಲವನ್ನು ತಂದು ಕೊಡ್ತಾರೆ ಅಂತ. ಹೀಗಾಗಿ ಅನುಕೂಲ ಆಗುತ್ತೆ, ತಾವು ಆತಂಕಕ್ಕೆ ಒಳಗಾಗಬೇಡಿ. ದಶಾಕಾಲ ಸ್ವಲ್ಪ ಇದರಲ್ಲಿ ಇರುತ್ತಷ್ಟೇ. ಈಗ ನೋಡಿ, ಡಿಸೆಂಬರ್ ನಂತರದಲ್ಲಿ ಧನಾಧಿಪತಿ ಕಾಲ ಶುರುವಾಗುತ್ತೆ. ಧನಾಧಿಪತಿ ಕಾಲ ಶುರುವಾದಾಗ ತಾನೇ ಹಣ ಬರೋದು. ಆ ಟೈಮಿಗಾಗಿ ಕಾಯಬೇಕಾಗತ್ತೆ. ಹೀಗಾಗಿ ಡಿಸೆಂಬರ್ವರೆಗೆ ಶುಕ್ರನ ಭಕ್ತಿ ನಡೀತಾ ಇದೆ. ಆನಂತರದಲ್ಲಿ ಖಂಡಿತ ಅನುಕೂಲ ಆಗುತ್ತೆ. ಶುಕ್ರ ಆದ ಕೂಡಲೇ ಡಿಸೆಂಬರ್ ನಂತರದಲ್ಲಿ ಪ್ರಾರಂಭವಾಗುತ್ತೆ. ಜನವರಿಯಿಂದ ಅಂತಿಟ್ಕೊಳ್ಳಿಪ್ಪ. 2027 ಜನವರಿಯಿಂದ ನಿಮಗೆ ಹಣಕಾಸಿನ ಸ್ಥಿತಿಗತಿ ಚೆನ್ನಾಗಾಗುತ್ತೆ, ಆತಂಕ ಬೇಡ. ಧನಸ್ಥಾನದಲ್ಲಿ ಕೇತು ಇದ್ದಾನೆ. ಈ ಕಾರಣದಿಂದಾಗಿ ಕೇತುವಿಗೆ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಹೋಗಿ ಪ್ರತಿ ಮಂಗಳವಾರ ಗಣಪತಿಗೆ ಕಬ್ಬಿನ ಹಾಲು ಕೊಟ್ಟರೆ ತುಂಬ ಒಳ್ಳೆಯದು. ಅದು ನಿಮ್ಮ ಮನೋ ಸಂಕಲ್ಪ ಅಂತೀವಲ್ಲ, ಅದನ್ನು ಈಡೇರಿಸ್ತಾನೆ ಗಣಪತಿ. ಅದನ್ನು ಡಿಸೆಂಬರ್ವರೆಗೆ ನಿರಂತರವಾಗಿ ಪ್ರತಿ ಮಂಗಳವಾರ ಮಾಡಿ ನೋಡಿ, ನೀವು ಒಳ್ಳೆಯದಾಗಲಿ. ಸರಿ ಶಾಸ್ತ್ರಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ತೇಜಸ್ GP ಅವರು ಕಳಿಸಿದ್ದಾರೆ. ತೇಜಸ್ ಅವರ ಜನ್ಮ ದಿನಾಂಕ 5/10/1997. ಹುಟ್ಟಿದ ಸಮಯ ಮಧ್ಯರಾತ್ರಿ 2:15. ಫುಟ್ಬಾಲ್ ಕೋಚ್ ಪರೀಕ್ಷೆ ಬರೆದಿದ್ದೀನಿ, ಅದು ಉತ್ತೀರ್ಣ ಆಗುತ್ತಾ? ಜೊತೆಗೆ ಮದುವೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ. ತೇಜಸ್ ಅವರ ಪ್ರಶ್ನೆ ಒಂದು ವೃತ್ತಿ ಮತ್ತು ವಿವಾಹ ಅಲ್ವಾ? ಇರೋದು ಅದು ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಪಂಚಮದಲ್ಲಿ ಕುಜ ಶುಕ್ರರಿದ್ದಾರೆ. ತಾವು ಹೇಳಿದ್ರೆ ಫುಟ್ಬಾಲ್ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ಗುರಿ ತಲುಪುತ್ತಂತ. ಖಂಡಿತ ಕುಜ ಚೆನ್ನಾಗಿದ್ದರೆ ಅವರಿಗೆ ಹೇಳನಲ್ಲ ಇಷ್ಟೊತ್ತು, ಅವರಿಗೆ ಕುಜ ಅವನು ಶಾಸ್ತ್ರದಲ್ಲಿ ವಿವರಣೆ ಬರುತ್ತೆ. ವರಾಹಮಿರ್ ಹೇಳ್ತಾರೆ, ಸತ್ವಂ ಕುಜೋ ಜ್ಞೋ ವಚೋ ಜೀವೋ ಜ್ಞಾನ ಸುಖೇ ಸಿತಶ್ಚ ಮದನೋ ದುಃಖಂ ದಿನೇಶಾತ್ಮಜ ಅಂತ ಒಂದೊಂದು ಗ್ರಹಗಳ ವಸ್ತುತಃ ಅವರ ಶಕ್ತಿ ಅಥವಾ ಅವರು ಕೊಡ್ತಕ್ಕಂಥದ್ದು ಪ್ರದ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕುಜನಿಗೆ ಹೇಳಿದೆ ಸತ್ವಂ, ಸ್ಟಫ್ನೆಸ್ ಅಂತೀವಲ್ಲ, ಅದು ಸ್ವಕ್ಷೇತ್ರದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ತಾವು ಪ್ರಯತ್ನ ಮಾಡಿ, ಫುಟ್ಬಾಲ್ದು ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಅದರಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇದೆ. ಇನ್ನು ವಿವಾಹದ ಬಗ್ಗೆ ಕೇಳಿದ್ದೀರಿ. ಅದಕ್ಕೆ ಸಪ್ತಮದಲ್ಲಿ ಗುರುವಿದ್ದಾನೆ, ಅದು ನೀಚ ಗುರು. ಹೀಗಾಗಿ ಗುರುಗ್ರಹ ಶಾಂತಿ ಬೇಕು. ಷಷ್ಠಾಧಿಪತಿ ಸಪ್ತಮದಲ್ಲಿ ಬಂದು ಸೇರಿದ್ರೆ ಸ್ವಲ್ಪ ವಿವಾಹಕ್ಕೆ ತೊಡಕಾಗುತ್ತೆ. ಹೀಗಾಗಿ ಗುರು ಶಾಂತಿ ಒಂದು ಮಾಡಿಸಿದ್ರೆ ಮುಂದಿನ ನಿಮ್ಮ ಪ್ರಯಾಣ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಗಳೇ,
ಮುಂದಿನ ಸಂದೇಶವನ್ನು ಶಿವಮೊಗ್ಗದಿಂದ ವಿಜಯ್ ಅವರು ಕಳಿಸಿದ್ದಾರೆ. ವಿಜಯ್ ಅವರ ಜನ್ಮ ದಿನಾಂಕ 23/8/1962. ಹುಟ್ಟಿದ ಸಮಯ ಸಂಜೆ 7:16. ಆಸ್ತಿ ಮಾರಾಟ ಆಗ್ತಾ ಇಲ್ಲ, ಜೊತೆಗೆ ಮಕ್ಕಳ ಮದುವೆ ಕೆಲಸಗಳು ಕೂಡ ಮಧ್ಯದಲ್ಲೇ ನಿಂತು ಹೋಗ್ತಾ ಇದೆ. ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದೆ, ಪರಿಹಾರ ಏನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕಳಿಸಿದ್ದಾರೆ ಶಾಸ್ತ್ರಿಗಳೇ. ವಿಜಯ್ ಅವರ ಪ್ರಶ್ನೆ, ಮನೇಲಿ ತುಂಬ ಸಮಸ್ಯೆಗಳಿದ್ದಾವೆ ಅಂತ ಕಳಿಸಿದ್ದಾರೆ ಪಾಪ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ ತಮ್ಮದು ಕುಂಭ ಲಗ್ನವಾಗಿದೆ. ಲಗ್ನದಲ್ಲಿ ಗುರುವಿದ್ದಾನೆ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯ ಮಾಡುತ್ತೆ, ಆತಂಕ ಬೇಡ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧದಶೆ. ಬುಧದಶೆಯಲ್ಲಿ ಈಗ ಬುಧನ ಭುಕ್ತಿ ನಡೀತಾ ಇದೆ. ನೋಡಿ ಬುಧ ನಿಮಗೆ ವಸ್ತುತಃ ಅಷ್ಟಮಾಧಿಪತಿ. ಅಷ್ಟಮ ಅಂದರೆ ಅದು ನಷ್ಟ, ಅದು ಮನಸ್ಸಿಗೆ ನೋವು, ದುಃಖ ಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ದುಃಖ ಸ್ಥಾನದ ಅಧಿಪತಿ ಕಾಲದಲ್ಲಿ ದುಃಖವೇ ಉಂಟಾಗುತ್ತಲ್ವ, ಹಾಗಾಗ್ತಾ ಇದೆ ಪಾಪ ನಿಮಗೆ. ಇದಕ್ಕೇನಪ್ಪ ಪರಿಹಾರ ಅಂದರೆ, ಪ್ರತಿ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ. ಬುಧನಿಗೆ ಪಂಚಾಮೃತ ಸೇವೆ, ವಿಷ್ಣುವಿಗೆ ಪಂಚಾಮೃತ ಸೇವೆ ಮಾಡಿಸಿ, ಆ ತೀರ್ಥ ಮನೆ ಮಂದಿ ಎಲ್ಲ ಸೇವನೆ ಮಾಡಿ, ಮತ್ತು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇವೆರಡು ನಿರಂತರವಾಗಿ ಮಾಡಿ. ಪ್ರತಿ ಬುಧವಾರ ಅಭಿಷೇಕ ಮಾಡಿಸೋದು, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಕೇಳೋದು. ಅಲ್ಲಿ ಯಾರು ದುಃಖಾರ್ಥಿಗಳೋ ಆ ದುಃಖವನ್ನು ಶಮನ ಮಾಡ್ತಾನೆ ವಿಷ್ಣು ಅಂತಿದೆ, ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ. ಹೀಗಾಗಿ ದಯವಿಟ್ಟು ಹೇಳ್ಕೊಳ್ಳಿ, ಅದರಿಂದ ತುಂಬ ಅನುಕೂಲ ಆಗುತ್ತೆ. ನೋಡಿ, ನಿಮಗೆ 2030 ಅಲ್ಲಿವರೆಗೂ ಸ್ವಲ್ಪ ತ್ರಾಸು ಅನಿಸುತ್ತೆ ಜೀವನ. ಆಮೇಲೆ ತುಂಬ ಚೆನ್ನಾಗಿದೆ, ರವಿ ಕಾಲ ಪ್ರಾರಂಭವಾಗುತ್ತೆ. ಅಲ್ಲಿಂದ ತುಂಬ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು 4 ವರ್ಷ ಸ್ವಲ್ಪ ತಾಳ್ಮೆಯಿಂದ ಇದ್ದುಬೇಡಿ. ಈ ಪರಿಹಾರ ಮಾಡ್ಕೊಳ್ಳಿ, ಅಲ್ಲಿವರೆಗೆ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಹೊಸಪೇಟೆಯಿಂದ ನವೀನ್ ಕುಮಾರ್ ಅವರು ಕಳಿಸಿದ್ದಾರೆ. ನವೀನ್ ಕುಮಾರ್ ಅವರ ಜನ್ಮ ದಿನಾಂಕ 27/12/2005. ಹುಟ್ಟಿದ ಸಮಯ ರಾತ್ರಿ 8:10. BCom ಆಗಿದೆ. ವ್ಯವಹಾರ ಅಥವಾ ಉದ್ಯೋಗ ಯಾವುದನ್ನು ಆಯ್ಕೆ ಮಾಡಬಹುದು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನವೀನ್ ಕುಮಾರ್ ಅವರ ಪ್ರಶ್ನೆ, ಒಂದು ಉದ್ಯೋಗ ಮಾಡಬೇಕಾ ಅಥವಾ ವ್ಯಾಪಾರ ಮಾಡಬೇಕಾ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಕರ್ಕಾಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಕುಜ ತುಂಬ ಚೆನ್ನಾಗಿದ್ದಾನೆ. ಕುಜ ಸ್ವಕ್ಷೇತ್ರದಲ್ಲಿದ್ದರೆ ಅದನ್ನು ರುಚಕ ಯೋಗ ಅಂತ ಕರೀತಾರೆ. ರುಚಕ ಯೋಗದಲ್ಲಿ ಒಂದು ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಅಸಾಧ್ಯವಾದದನ್ನು ಸಾಧಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಹೀಗಾಗಿ ತಾವು ಎರಡೂ ನಿಮಗೆ ಚೆನ್ನಾಗಿದೆ. ಉದ್ಯೋಗವನ್ನಾದರೂ ಮಾಡಬಹುದು, ವೃತ್ತಿಯನ್ನು ನೀವು ಯಾವ ಉದ್ಯೋಗ ಅಂತ ಅಲ್ಲಿ ತಾವು ಹೇಳಿಲ್ಲ. ಈ ಕುಜನಿಗೆ ಸಂಬಂಧಿಸಿದ ಹಾಗೆ ನೀವು ಹೋಟೆಲ್ ರಿಲೇಟೆಡ್ ಟ್ರೈ ಮಾಡಬಹುದು, ಅಥವಾ ಎಲೆಕ್ಟ್ರಿಕಲ್ ರಿಲೇಟೆಡ್ ಟ್ರೈ ಮಾಡಬಹುದು, ಅಥವಾ ಮೆಕ್ಯಾನಿಕಲ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಮಾಡಬಹುದು. ಆ ಕ್ಷೇತ್ರಗಳಲ್ಲಿ ಅಲ್ಲಿ ಧಾತ್ವಜ್ಞ ಪ್ರಹರಣ ಸಾಹಸೈಹಿ ಅಂತಿದೆ. ಹೀಗಾಗಿ ಒಂದು ಜಿಮ್ನಾಸ್ಟಿಕ್ ಅಂತೀವಿ, ಅವುಗಳನ್ನು ಒಂದು ಪ್ರಾರಂಭ ಮಾಡೋದು, ಅಂಥ ಸಂಸ್ಥೆಗಳನ್ನು ನಡೆಸ್ತಕ್ಕಂಥದ್ದು, ಈ ಥರದ್ದೇನೋ ಆಗಬಹುದು. ಕುಜನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇವೆಲ್ಲ ಒಂದು ಸ್ವಲ್ಪ ಬಲ, ಶರೀರ ದಾರ್ಢ್ಯತೆಯನ್ನು ಬೆಳೆಸ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಆ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಚೆನ್ನಾಗಾಗುತ್ತೆ. ಪ್ರಯತ್ನ ಮಾಡಿ, ಅನುಕೂಲ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಧಾರವಾಡದಿಂದ ಸುನೀತಾ ಮುಕ್ಕಪ್ಪನವರು ಕಳಿಸಿದ್ದಾರೆ. ಸುನೀತಾ ಅವರ ಜನ್ಮ ದಿನಾಂಕ 1/12/1983. ಹುಟ್ಟಿದ ಸಮಯ ಬೆಳಗಿನ ಜಾವ 4 ಗಂಟೆ. ಉದ್ಯೋಗದಲ್ಲಿ ವಿಳಂಬ ಮತ್ತು ಆರೋಗ್ಯ ಸಮಸ್ಯೆಗಳಿದೆ, ಪರಿಹಾರ ಏನು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುನೀತಾ ಅವರ ಪ್ರಶ್ನೆ ಉದ್ಯೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕರೋಣ ನೋಡಿ, ಈ ಜಾತಕವನ್ನು ಗಮನಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ವ್ಯಯದಲ್ಲಿದ್ದಾನೆ ಮತ್ತು ನೀಚನಾಗಿದ್ದಾನೆ. ಈ ಕಾರಣದಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧ ದಶೆಯಲ್ಲಿ, ಈಗ ಶನಿ ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ವ್ಯಯಾಧಿಪತಿನೇ ಆಗಿದ್ದಾನೆ ಅವನು ಕೂಡ. ಹೀಗಾಗಿ ಸ್ವಲ್ಪ ವೀಕ್ ಇದೆ ಕಾಲ. ಇದಕ್ಕೆ ಏನಪ್ಪ ಪರಿಹಾರ ಅಂದರೆ, ನೀವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಸ್ವಲ್ಪ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ಕೊಟ್ಟು ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಸರಳವಾದ ಪರಿಹಾರ ಇದು. ಇನ್ನು ಉಳಿದ ಹಾಗೆ ವೃತ್ತಿ ಬಗ್ಗೆ ಕೇಳಿದ್ದೀರಿ. ವೃತ್ತಿಯ ಅಧಿಪತಿ ಕೂಡ ವ್ಯಯದಲ್ಲೇ ಇದ್ದಾನೆ. ಹೀಗಾಗಿ ವೃತ್ತಿಯ ಸಲುವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಆರೋಗ್ಯಕ್ಕಾಗಿ ಹೆಸರು ಕಾಳು ಕೊಟ್ಟು ವಿಷ್ಣು ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋದು, ಅಲ್ಲಿ ತೀರ್ಥ ಸೇವನೆ, ಒಂದು ಸೇವೆ ಇತ್ಯಾದಿ ಮಾಡೋದು. ವೃತ್ತಿಗೆ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡೋದು ಪ್ರತಿ ಸೋಮವಾರ. ಹೀಗೆ ಮಾಡಬೇಕು. ಸ್ವಲ್ಪ ವರ್ಷಗಳ ಕಾಲ ನಿರಂತರವಾಗಿ ಶ್ರದ್ಧೆ ಬೇಕಾಗುತ್ತೆ. ಮಾಡಿ, ಅನುಕೂಲ ಆಗುತ್ತೆ. ಇವತ್ತು ಗ್ರಹಗಳ ಸ್ಥಿತಿಗತಿ ಹೇಗಿದೆ, ಅದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ನೋಡೋಣ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲಾಫಲ ಮತ್ತು ಪರಿಹಾರ ತಿಳಿಸೋದಾದರೆ?
12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿಯನ್ನು ಕಾಣ್ತಾ ಇದ್ದೀವಿ, ವೃಷಭ ರಾಶಿಯಲ್ಲಿ ಶುಕ್ರನನ್ನು ಕಾಣ್ತಾ ಇದ್ದೀವಿ, ಇನ್ನು ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಇನ್ನು ಕೇತುವಿನ ಜೊತೆಗೆ ಈ ದಿವಸ ಮಂದಿ ಕೂಡ ಉದಿಯಾಗಿದೆ, ಅದು ಸಿಂಹ ರಾಶಿಯಲ್ಲಿ, ಚಂದ್ರನ ಸ್ಥಿತಿ ಕಾಣ್ತಾ ಇದ್ದೀವಿ, ಅದು ಕನ್ಯಾ ರಾಶಿಯಲ್ಲಿ, ಇನ್ನು ಕುಂಭದಲ್ಲಿ ರಾಹು, ಮೀನದಲ್ಲಿ ಅಲ್ಲಿ ಕುಜ ಬುಧ ಮತ್ತು ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಪಂಚಮದಲ್ಲಿ ಕೇತು ಜೊತೆಗೆ ಮಾಂದಿ ಉದಿ, ಆದರೆ ಬುದ್ಧಿ ಸ್ವಲ್ಪ ಆಲೋಚನಾ ಶಕ್ತಿ ಕಳ್ಕೊಳ್ತೀರ. ಹೀಗಾಗಿ ಸ್ವಲ್ಪ ಆತುರದಲ್ಲಿ ಯಾವುದೂ ನಿರ್ಣಯ ಮಾಡಬೇಡಿ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಒಂದು ಗಾದೆ, ಹೀಗಾಗಿ ಹುಷಾರು. ಉಳಿದ ಹಾಗೆ ಈ ದಿವಸ ಶುಕ್ರ ಚೆನ್ನಾಗಿದ್ದಾನೆ, ರವಿ ಚೆನ್ನಾಗಿದ್ದಾನೆ, ಈ ಗ್ರಹಗಳ ಫಲವೂ ಇದೆಯಲ್ಲ, ಹೀಗಾಗಿ ಕುಟುಂಬ ಸೌಖ್ಯತೆ, ಸ್ತ್ರೀಯರಿಗೆ ಮಾನ್ಯತೆ ಇವೆಲ್ಲ ಚೆನ್ನಾಗಿದೆ, ಸಂಶಯ ಇಲ್ಲ. ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿದೆ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಅನುಕೂಲದ ಫಲಗಳು ಚೆನ್ನಾಗಿದ್ದಾವೆ. ಆದರೆ ಬುದ್ಧಿ ಆಲೋಚನಾ ಶಕ್ತಿ ಸ್ವಲ್ಪ ಕುಸಿಯುತ್ತೆ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ ಮತ್ತೊಂದು ಈ ಥರದ ಸಾಧ್ಯತೆ ಇದೆ. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಚಂದ್ರ ಪಂಚಮದಲ್ಲಿರೋದು ತುಂಬ ಒಳ್ಳೆಯದು. ಹೀಗಾಗಿ ಬುದ್ಧಿ ಚುರುಕಾಗಿರುತ್ತೆ ನಿಮಗೆ. ಸ್ತ್ರೀಯರಿಗೆ ಅದರಲ್ಲೂ ಹೆಚ್ಚಿನ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ. ನೀವೇನು ಯೋಚನೆ ಮಾಡಿರ್ತೀರೋ ಅದು ಸರಿಯಾಗಿರುತ್ತೆ. ಆ ರೀತಿಯಲ್ಲಿದೆ. ಮಕ್ಕಳ ಜೊತೆಗೂ ಅಷ್ಟೇ ಒಂದು ಸಾಮರಸ್ಯ, ಯಾವುದೇ ಕಿತ್ತಾಟ ಜಗಳ ಇಲ್ಲದೆ ಮನೆಯಲ್ಲಿ ನೆಮ್ಮದಿಯಾಗಿ ಇದೆಯಪ್ಪ. ಈ ದಿವಸ ಶಾಲೆ ಇಲ್ಲ ಅಂದರೂ ಮಕ್ಕಳನ್ನು ಕಟ್ಟಾಕೋದಿದ್ದರೂ ಬಹಳ ಕಷ್ಟ. ಆದರೆ ಈ ದಿವಸ ಅದು ಹೊರೆ ಆಗೋದಿಲ್ಲ. ಈ ದಿವಸ ಇನ್ನು ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲದ ಲಕ್ಷಣ ಇದೆ. ಕೆಲಸಕ್ಕೆ ಹೋಗೋರಿಗೆ ತುಂಬ ಚೆನ್ನಾಗಿದೆ. ಹಿರಿಯರ ಸಹಕಾರ ಸಹಾಯ, ಒಂದು ಒಳ್ಳೆ ಮಾರ್ಗದರ್ಶನ ಗೈಡೆನ್ಸ್ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಆದರೆ ಪ್ರಯಾಣ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಲ್ಲಾದರೂ ನೀವು ಟ್ರಿಪ್ಪು ಮತ್ತೊಂದು ಜರ್ನಿಲಿದ್ದರೆ ತುಂಬ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ಈಶ್ವರನ ಆರಾಧನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಕರಾರು ಇದೆ, ಆಮೇಲೆ ಸರಿನೂ ಹೋಗುತ್ತೆ. ಮಿಶ್ರವಾಗಿದೆ ಈ ದಿವಸ, ಮಿಶ್ರ ಫಲ. ಉಳಿದ ಹಾಗೆ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಈ ದಿವಸ ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಸಹಾಯ ಸಹಕಾರಗಳು, ಅದು ಸ್ನೇಹಿತರಿಂದ ತುಂಬ ನಿಮಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ನಿಮಗೆ ಆಹಾರದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೊತ್ತಿಗೆ ಸರಿಯಾಗಿ ತಿನ್ನಲಿಕ್ಕಾಗಲ್ಲ, ಅಥವಾ ತಿಂದಿದ್ದು ನಿಮಗೆ ಜೀರ್ಣ ಆಗೋದಿಲ್ಲ. ಈ ಥರದ್ದೇನೋ ತೊಡಕನ್ನು ಸೂಚಿಸ್ತಾ ಇದೆ. ಮತ್ತು ಹಲ್ಲು ಒಸಡು ಇವುಗಳ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಅಧಿಕಾರದ ಬಲ ಚೆನ್ನಾಗಿದೆ. ನಿಮ್ಮ ಕೆಲಸಗಳಿಗೆ ಒಂದು ವಿಶೇಷ ಮಾನ್ಯತೆ ಸಿಗುತ್ತೆ, ಆ ಮಟ್ಟಿಗೆ ತುಂಬ ಚೆನ್ನಾಗಿದೆ. ವಸ್ತ್ರಾಲಂಕಾರ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಮನೆ ಇಂಟೀರಿಯರೋ ಅಥವಾ ವಾಹನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅವುಗಳು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನಿಮಗೆ ಕುಟುಂಬದಲ್ಲಿ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಆರೋಗ್ಯ ನಿಮಿತ್ತ ಸ್ವಲ್ಪ ಓಡಾಟ ಇರುತ್ತೆ. ಹಾಸ್ಪಿಟ್ಲಿಗೂ ಮನೆ ಸಾಕಾಗಿಲ್ಲ, ಮತ್ತು ಇನ್ನೇನೋ ಸರಿ ಹೋಗಲಿಲ್ಲ, ಮತ್ತೊಂದು ಸಲ ಈ ಥರದ್ದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಆರೋಗ್ಯದ ಕಡೆ ಗಮನ ಇರಲಿ. ಉಳಿದ ಹಾಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಮಾನ್ಯತೆ ಸಿಗುತ್ತೆ. ಕೆಲಸದಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ಚೆನ್ನಾಗಿದೆ ಇವರೇ. ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ನೀವು ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ. ಆದರೆ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಕಹಿ ವಾತಾವರಣ ಇರ್ತದೆ. ಆದರೆ ಹೈನುಗಾರರಿಗೆ, ಹಾಲಿನ ವ್ಯಾಪಾರಿಗಳಿಗೆ ಮತ್ತು ಹಾಲು ಬೆಣ್ಣೆ ಮೊಸರು ಇವುಗಳಿಗೆ ಸಂಬಂಧಿಸಿರತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ನೀರಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ, ಲಾಭವನ್ನು ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಕಾಲಿಗೆ ಸ್ವಲ್ಪ ಪೆಟ್ಟಾಗಬಹುದು, ಹುಷಾರಾಗಿ ಓಡಾಡಿ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥಿಸ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಕೆಲಸದಲ್ಲಿ ವಿಪರೀತವಾದ ಹೊರೆ ಸೂಚಿಸ್ತಾ ಇದೆ. ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ನೊಬ್ಬರ ಕೆಲಸ ನಿಮ್ಮ ಮೈ ಮೇಲೆ ಬೀಳುತ್ತೆ, ಗಮನ ಇರಲಿ. ಉಳಿದ ಹಾಗೆ ನಿಮಗೆ ವಿದೇಶ ವಹಿವಾಟು ಅಥವಾ ವಿದೇಶ ಸಂಪರ್ಕ ಅಥವಾ ಆ ಕೆಲಸಗಳಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರ ಚೆನ್ನಾಗಿದೆ. ಸಂಗಾತಿಯಿಂದಲೂ ಅನ್ಯೋನ್ಯ ಸಾಮರಸ್ಯ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಯಾವುದೋ ಅಪಮಾನವಾಗಿದ್ದರೆ ಅದಕ್ಕೆ ಈ ದಿವಸ ಅವರು ನಿಮಗೆ ಯಾರು
ಅಸಹನೀಯರು ಅವರಿಂದ ಸಾರಿ ಕೇಳ್ತಕ್ಕಂಥದ್ದು, ಪಶ್ಚಾತ್ತಾಪ ಉಂಟಾಗುತ್ತೆ. ನಿಮ್ಮ ವಿರೋಧಿಗಳಿಗೆ ಪಶ್ಚಾತ್ತಾಪ ಬಂದು ನಿಮ್ಮ ಹತ್ರ ಬಂದು ಸಾರಿ ಕೇಳ್ತಕ್ಕಂಥದ್ದು, ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಈ ದಿವಸ. ಉಳಿದ ಹಾಗೆ ತೊಂದರೆ, ಕೆಲಸದ ನಿಮಿತ್ತವಾಗಿ ಅಮ್ಮನವ್ರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಲಾಭವನ್ನು ಸೂಚಿಸ್ತಾ ಇದೆ. ಒಳ್ಳೆಯ ಉಪದೇಶ, ಒಳ್ಳೆಯ ಸಲಹೆ ಸಿಗುತ್ತೆ ಈ ದಿವಸ. ಉತ್ತಮರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಮತ್ತು ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕೆಲಸದಲ್ಲಿ ವಿಘ್ನಗಳು ಅಥವಾ ಪ್ರೆಷರ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಆದರೆ ಸಹಕಾರ ಇದೆ, ಹಿರಿಯರಿಂದ ಸಹಾಯ ಇದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲ, ಸಹಕಾರ, ಸೌಕರ್ಯಗಳು ಚೆನ್ನಾಗಿದೆ. ಈ ದಿವಸ ನಿಮಗೆ ಸಂಗಾತಿಯಿಂದ ಸಾಮರಸ್ಯ, ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿದೆ. ವಿದೇಶ ಸಂಪರ್ಕ ಇದ್ದರೆ ಅದಕ್ಕೆ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಈ ಗೃಹ ಚಟುವಟಿಕೆಗಳು, ಮನೆ ಕೆಲಸಗಳು ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಯಾವುದೋ ಒಂದು ರಿಪೇರಿ ಇತ್ತು, ಅದು ಆಗ್ತಾ ಇಲ್ಲ, ತಲೆ ಕೆಟ್ಟು ಹೋಗುತ್ತೆ ಈ ವಿಚಾರದಲ್ಲಿ. ಇದಕ್ಕೆ ಗ್ರಾಮದೇವತಾ ದರ್ಶನ ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ನೀವು ತೆಗೆದುಕೊಂಡ ನಿರ್ಣಯ ಅಂತಿಮ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯಿಂದ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳು ತುಂಬ ಚೆನ್ನಾಗಿದೆ. ಈ ದಿವಸ ಕ್ಷೇತ್ರ ದರ್ಶನ, ಯಾವುದೋ ಒಂದು ಸಭೆ ಸಮಾರಂಭ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅಥವಾ ಇನ್ಯಾವುದೋ ಯಜ್ಞ ಯಾಗಾದಿಗಳು ಇವುಗಳಲ್ಲಿ ಪಾಲ್ಗೊಳ್ಳೋದು, ಈ ಥರದ ಸಾಧ್ಯತೆ. ದೇವಸ್ಥಾನ ದರ್ಶನವೂ ಆಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ವಸ್ತು ನಷ್ಟವೂ ಇದೆ, ಹುಷಾರು. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಕಾಣ್ತೀರ. ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣ ಸೌಖ್ಯತೆ ಚೆನ್ನಾಗಿದೆ. ಧೈರ್ಯ, ಹಿರಿಯರಿಂದ ನಿಮಗೆ ಸಹಕಾರ ಸಿಗ್ತಕ್ಕಂಥದ್ದು, ಅದೇ ಧೈರ್ಯವನ್ನು ಕೊಡ್ತಕ್ಕಂಥದ್ದು, ಆ ರೀತಿಯಲ್ಲಿ ಚೆನ್ನಾಗಿದೆ. ಆದರೆ ಸಂಗಾತಿ ವಿಚಾರದಲ್ಲಿ ಮನಸ್ತಾಪ ಇದೆ. ಶಿವಶಕ್ತಿಯರ, ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಇದೆ. ಸ್ನೇಹಿತರು, ಬಂಧುಗಳ ಸಹಾಯ, ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಪ್ರಯಾಣ ಸೌಖ್ಯತೆ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಮತ್ತು ಈ ದಿವಸ ಕುಟುಂಬ ಸೌಖ್ಯತೆ, ಸಹೋದರರಲ್ಲಿ ಆತ್ಮೀಯತೆ, ಸಂಗಾತಿಯಲ್ಲೂ ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ಮಕ್ಕಳಿಂದ ಸಮಾಧಾನ, ಹಲವು ಶುಭ ಫಲಗಳಿದ್ದಾವೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗಣಪತಿ ಪ್ರಾರ್ಥನೆ ಮಾಡಿ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ ಈ ದಿವಸ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಮಹೇಸುತಾಯ ನಮಃ, ಕುಜನ ಮಂತ್ರ ಇದು, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತು ಕುಜನ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ದ್ವಾದಶ ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.